ಹಲೋ ಗೈಸ್, ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾವ್ಯಾವ ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಅಂಥ ಸ್ಟೂಡೆಂಟ್ಸ್ಗೆ KEA ಇಂದ ವೆರಿ ಗುಡ್ ನ್ಯೂಸ್ ಬಂದಿದೆ. ಏನಪ್ಪ ಅಂತಂದರೆ ಇನ್ನೂ ಸೆಕೆಂಡ್ ರೌಂಡ್ದು ಲಿಂಕ್ ಇನ್ನೂ ಕ್ಲೋಸೇ ಆಗಿಲ್ಲ, ಬಟ್ ಆದ್ರೂ ಎಕ್ಸ್ಟೆಂಡೆಡ್ ರೌಂಡ್ದು ಲಿಂಕ್ ಆಗಲೇ ಬಿಟ್ಬಿಟ್ಟಿದ್ದಾರೆ. ಓಕೆನಾ. ಸೊ ನೀವು ಇಲ್ಲಿ ಹೋಗಿ ಎಡಿಟ್ ಮಾಡ್ಬೋದು ಈಗ. ಓಕೆನಾ. ಸೊ ಎಡಿಟ್ ಅಂದರೆ ಇಲ್ಲೊಂದು ಮೇನ್ ಡೌಟ್ ಬರುತ್ತೆ, ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಂತ. ಹೌದು, ಆ್ಯಡ್ ಮಾಡ್ಬೋದು. ಚಾಯ್ಸ್ 2ನಾರು ಸೆಲೆಕ್ಟ್ ಮಾಡಿರಿ ನೀವು ಸೆಕೆಂಡ್ ರೌಂಡಲ್ಲಿ, ಅಥವಾ ಚಾಯ್ಸ್ 3ನಾರು ಸೆಲೆಕ್ಟ್ ಮಾಡಿರಿ. ಈ ಎರಡು ಚಾಯ್ಸ್ ಸೆಲೆಕ್ಟ್ ಮಾಡಿರೋರ್ಗು ಅಥವಾ ಸೀಟೇ ಅಲಾಟ್ ಆಗಿಲ್ಲ ಅಂದ್ಕೊಳ್ಳಿ ಯಾರಿಗಾದ್ರು, ಅಂಥವ್ರಿಗೂ ಕೂಡ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಕೊಡ್ತಾರೆ KEAದವರು. ಓಕೆನಾ. ಸೊ ಹಾಗಾಗಿ ನೀವು ಆರಾಮಾಗಿ ನಿಮ್ಗೆ ಇಷ್ಟ ಬಂದಿರೋಂಥ ಕಾಲೇಜ್, ಇಷ್ಟ ಬಂದಿರೋ ಬ್ರ್ಯಾಂಚನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ನೀವಿದು ಕಾಲೇಜಸ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಸೀಟ್ ಮ್ಯಾಟ್ರಿಕ್ಸ್ನ ರೆಫರ್ ಮಾಡಿ. ಓಕೆನಾ. ಸೊ ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಸೀಟ್ ಉಳಿದಿರುತ್ತೆ ಅಷ್ಟು ಪ್ರಾಬಬಿಲಿಟಿ ನಿಮಗೆ ಆ ಸೀಟ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ದಯವಿಟ್ಟು ಸೀಟ್ ಮ್ಯಾಟ್ರಿಕ್ಸ್ನ ಫಸ್ಟ್ ರೆಫರ್ ಮಾಡಿ, ಅದಾದಮೇಲಿಂದ ಕಾಲೇಜಸ್ ಅಥವಾ ಬ್ರಾಂಚಸನ್ನು ಆ್ಯಡ್ ಮಾಡಿ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಗದೇ ಇರೋ ಥರ ಅಂತೂ ಆಪ್ಷನ್ ಎಂಟ್ರಿ ಮಾಡಬೇಡಿ. ಓಕೆನಾ. ಸ್ವಲ್ಪ ಮೀಡಿಯಮ್ ಲೆವೆಲ್ ಕಾಲೇಜ್ ಆದರೂ ಪರವಾಗಿಲ್ಲ, ಅಥವಾ ಮೀಡಿಯಮ್ ಲೆವೆಲ್ ಬ್ರಾಂಚ್ ಆದರೂ ಪರವಾಗಿಲ್ಲ, ಕೊನೆಯಲ್ಲಿ ಇಟ್ಕೊಂಡಿರಿ. ಅಂದರೆ 100% ಸಿಕ್ಕುವಂಥ ಚಾನ್ಸ್ ಇರೋದು ಯಾರಿಗೆ ನಾನು ಹೇಳ್ತಾ ಇರೋದು ಅಂದರೆ ಚಾಯ್ಸ್ 3 ಸ್ಟೂಡೆಂಟ್ಸ್ಗೆ. ಓಕೆನಾ. ಎಷ್ಟೊಂದು ಜನ ಚಾಯ್ಸ್ 3 ಕೂಡ ಸೆಲೆಕ್ಟ್ ಮಾಡಿರ್ತೀರ, ಅಂಥ ಸ್ಟೂಡೆಂಟ್ಸ್ಗೆ 100% ಸಿಗೋವಂಥ ಆಪ್ಷನನ್ನು ಕೆಳಗಡೆ ಇಟ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅಂದರೆ ಸಿಕ್ಕದೇ ಇರೋದನ್ನೇ ಜಾಸ್ತಿ ಹಾಕ್ಬಿಟ್ಟು ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲ ಅಂತ ನಮಗೆ ನೀವು ಮಾಪಪ್ ರೌಂಡನ್ನು ಅಟೆಂಡ್ ಮಾಡಬೇಕಾಗುತ್ತೆ, ಅಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಮಾಪಪ್ ರೌಂಡಲ್ಲಿ ತುಂಬ ಕೆಟ್ಟ ಕಾಲೇಜಸ್ಸು, ಉಳಿದಿರೋಂಥ ಕಾಲೇಜಸ್ ಕೂಡ ಸಿಗ್ಬೋದು. ಸೊ ಹಾಗಾಗಿ ಆ ಥರ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು, ನಿಮಗಿಲ್ಲಿ ಸೀಟನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಆಪ್ಷನ್ ಎಂಟ್ರಿನಲ್ಲಿ ಒಳ್ಳೆ ಕಾಲೇಜಸ್, ಗುಡ್ ಕಾಲೇಜಸ್ ಅಥವಾ ಗುಡ್ ಸೀಟ್ಸನ್ನು ಮಾತ್ರ ಉಳಿಸ್ಕೊಡಿ. ಬ್ಯಾಡ್ ಅಂತ ಯಾವುದೇ ಆದಿದೆ ಅದು ಎಲ್ಲದನ್ನು ಕೂಡ ಡಿಲೀಟ್ ಮಾಡಬೇಡಿ. ಓಕೆನಾ. ಸೊ ಇದು ಈ ಒಂದು ವಿಡಿಯೋದ ಮೆಸೇಜ್ ಆಗಿತ್ತು. ಇದೇ ರೀತಿ KCET ರಿಲೇಟೆಡ್ ಅಪ್ಡೇಟ್ಸ್ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.